ಮುಖ್ಯ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಚಕ್ರದಡಿ ಸಿಲುಕುವ ಅಪಾಯದಿಂದ ಪಾರಾದ ಬೃಹತ್ ಕಾಳಿಂಗ ಸರ್ಪವು ನಂತರ ರಸ್ತೆಯ ಪಕ್ಕದಲ್ಲಿದ್ದ ಮನೆಯ ಅಡುಗೆ ಕೋಣೆಯಲ್ಲಿ ಅವಿತುಕೊಂಡು ಆತಂಕ ಸೃಷ್ಟಿಸಿದ ಘಟನೆ ಹಿಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚಿನಬಟ್ಟಿಯಲ್ಲಿ ನಡೆದಿದೆ. ಮನೆಯ ಅಡುಗೆ ಕೋಣೆಯಲ್ಲಿ ಹಾವನ್ನು ಕಂಡ ರೈತ ರಾಜು ಹೊಸಬು ನಾಯ್ಕ್ ಮತ್ತು ಕುಟುಂಬಸ್ಥರು ಬೆಚ್ಚು ಬಿದ್ದು ತಕ್ಷಣ ಸ್ಥಳೀಯರ ಸಹಾಯದಿಂದ ಅರಣ್ಯ ಇಲಾಖೆ ಹಾಗೂ ಉರಗರಕ್ಷಕ ಮಹೇಶ್ ನಾಯ್ಕ್ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಮಹೇಶ್ ನಾಯ್ಕ್ ಮತ್ತು ಅವರ ಮಗ ಗಗನ್ ನಾಯ್ಕ್ ಬಂದು ಹಲವು ಗಂಟೆಗಳ ಸತತ ಪ್ರಯತ್ನದ ಬಳಿಕ ಸುಮಾರು 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಯಶಸ್ವಿಯಾಗಿ ಹಿಡಿದು ಸುರಕ್ಷಿತವಾಗಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಈ ಕಾರ್ಯದಲ್ಲಿ ಮನೆಯ ಮಾಲೀಕ ರಾಜು ನಾಯ್ಕ್ ಮತ್ತು ಕುಟುಂಬದವರು ಸೇರಿದಂತೆ ಕಾಚಿನಬಟ್ಟಿಯ ಗ್ರಾಮಸ್ಥರು, ಸ್ಥಳೀಯರು ಹಾವನ್ನು ಹಿಡಿಯಲು ಸಹಕರಿಸಿದ್ದಾರೆ. ಇವತ್ತು ಇಲ್ಲ ಹೋಗಿಲ್ಲ ಇವತ್ತು ಅಲ್ಲಿ ಹೆಂಗೆ ಬಂದಿತ್ತು ಹೆಂಗೆ ಬಂದಿದ್ದು ಎಲ್ಲ ಬರಲ್ಲ ಒಂದು ನಿಮಿಷ ಹೋಗಿಲ್ಲ ಅಲ್ಲ ನಿಂಗೆ ಚೀಲ ಚೀಲ ಹುಕ್ಕುದಿದ್ರೆ ಚೀಲ ಹುಕ್ಕಿಲ್ಲ ದೊಡ್ಡ ಚೀಲ ಸಣ್ಣದ ಕಾಣಿಸಿಗುತ್ತೆ. ಕಟ್ಟದಲ್ಲ ಬಂದವ್ರು ಏನು ಮಾಡೋದಿಲ್ಲ ನಾವು ಗುಸ್ತಾ ಒಂದು ನಿಮಿಷ ಒಳಗೆ ಹೋಗಿರಿ ಒಂದು ನಿಮಿಷ ಅಲ್ಲಿ ಬಾಲ ಮಾತ್ರ ಹಂಡಿ ಬೇಡ ಲೂಸ್ ಬಿಡ್ಬೇಡ ಮಾಡ್ಕೊಂಬ ನೀನು ಹಿಂಗೆ ಹಾಂ ಬಾಲ ಹಂಚ್ತೆ ಮುಂದೆ ಬಾ ಹಾಂ ಬಾನು ಮನೆ ಬಿಡಿ ಎಲ್ಲಿ ಎಲ್ಲ ಚೀಲದಲ್ಲಿ ಹೋಗ್ತಾ ಇದ್ದು ಹಾಂ ಬಾ 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 ತಗೊಳ್ಬಿಡಿ ಒಂದು ನಿಮಿಷ ಬಿಡಿ ಎಲ್ಲ ಬಿಟ್ಟ ಬಾಲ ಮೇಲೆ ಮಾಡಿ ಒಂದು ನಿಮಿಷ ಬಿಡಿ ಅಲ್ಲ ಮತ್ತೊಂದು ಚೀಲ ಬೇಕಾದ್ರೆ ಹಾಕಿ ದೊಡ್ಡದು ಬೇಡ ಬಿಡಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.